ನೋಡಿ, ಜೀವನದಲ್ಲಿ ನಾವು ಏನೇ ಎಷ್ಟೇ ಗಳಿಸಿದ್ರು ಎಷ್ಟೇ ಇದನ್ನ ಮಾಡಿದ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕು. ಇಲ್ಲೊಂದು ನೋಡಿ, ಕವಿ ಎಷ್ಟು ಚಂದ ಬರೆದಿದ್ದಾರೆ ಸಾಹಿತ್ಯಗಾರರು. ದೊಡ್ಡ ಬಸಯ್ಯ ಶ್ರೀಧರಗಡ್ಡೆ ಅಂತ ಹೇಳಿ ಎಷ್ಟು ಚಂದ ಸಾಹಿತ್ಯನ ಬರೆದಿದ್ದಾರೆ. ಒಳ್ಳೆ ತತ್ವಪದ. ಅದನ್ನ ಒಂದೆರಡು ಸಾಲ ನಿಮ್ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ. ಎಷ್ಟಂತ ಗಳಿಸಿ ಗಳಿಸಿ ಇಡತಿ, ಎಷ್ಟಂತ ಗಳಿಸಿ ಗಳಿಸಿ ಇಡತಿ, ನೀ ಹೋಗುವಾಗ ಏನೇನವೈತಿ, ನೀ ಹೋಗುವಾಗ ಏನೇನವೈತಿ, ಸುಮ್ಮನೆ ನಂದು ನಂದು ಎನ್ನುತ್ತಾ, ಸುಮ್ಮನೆ ನಂದು ನಂದು ಎನ್ನುತ್ತಾ, ಬಾಯ್ ಬಾಯ್ ಬಡಕೋತಿ, ಬಾಯ್ ಬಾಯ್ ಬಡಕೋತಿ, ಬಾಯ್ ಬಾಯ್ ಬಡಕೋತಿ, ಬಾಯ್ ಬಾಯ್ ಬಡಕೋತಿ. ಎಷ್ಟಂತ ಗಳಿಸಿ ಗಳಿಸಿ ಇಡತಿ, ಎಷ್ಟಂತ ಗಳಿಸಿ ಗಳಿಸಿ ಇಡತಿ, ನೀ ಹೋಗುವಾಗ ಏನೇನವೈತಿ, ನೀ ಹೋಗುವಾಗ ಏನೇನವೈತಿ, ಮುಂಜಾನೆಯಿಂದ ಸಂಜಿ ತನಕ ಪರರ ನಿಂದೆ ನೀ ಯಾಕ್ ಮಾಡ್ತೀ, ನಿಂದ ನಿನಗ ಎಚ್ಚರಿಲ್ಲ, ನಿಂದ ನಿನಗ ಎಚ್ಚರಿಲ್ಲ, ನಿಂದಿಸಿ ಯಾಕ ನೀ ಕೆಡತಿ, ಎಷ್ಟಂತ ಗಳಿಸಿ ಗಳಿಸಿ ಇಡತಿ, ನೀ ಹೋಗುವಾಗ ಏನೇನವೈತಿ, ನೀ ಹೋಗುವಾಗ ಏನೇನವೈತಿ. ನೋಡ್ರಿ ಎಷ್ಟು ಚಂದ ಬರದಾರ ಸಾಹಿತ್ಯಗಾರರು, ಕಲಾವಿದರು. ಏನನ್ನು ಒಯ್ಯೋದಿಲ್ಲ ನಾವು ಹೋಗುವಾಗ. ಏನ್ ಗಳಿಸಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ತೀವಿ. ಅದಕ್ಕೆ ಹೇಳೋದು, ಭೂಮಿ ಮೇಲೆ ಇರೋವರೆಗೂ ಎಲ್ಲರ ಜೊತೆ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಹಾಗೇ ಇರಿ ಅಂತ ನನ್ನ ಒಂದು ಮನೋಭಾವನೆ. ಸತೀಶ್ ಅವರು ಮತ್ತೆ ಹೋದ್ರು ಕಾಣಿಸ್ತೆ, ಬರ್ಲಿಲ್ಲ. ರಮ್ಯಾ ಸಿಸ್ಟರು ಹೋದ್ರು, ವೆಜ್ ರುಚಿ ಸಿಸ್ಟರ್ ಬರ್ಲಿಲ್ಲ ಮತ್ತೆ ಹೊಳ್ಳಿ. ದಯವಿಟ್ಟು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಿದ್ರೆ ವೆಜ್ ರುಚಿಯವರು. ಹೌದು, ನಿಜವಾಗ್ಲೂ ಅವ್ರಿಲ್ದೆ ಅಂದ್ರೆ ನಮ್ಮ ಜೀವನನೇ ಇಲ್ಲ. ಸೈನಿಕರು, ರೈತರು, ಶಿಕ್ಷಕರು ಮೊದಲು ಬೇಕೇ ಬೇಕು. ನಮಗೆ ಸಂಸ್ಕಾರವನ್ನ ಕಲಿಸಲು ಶಿಕ್ಷಕರು ಇರಬೇಕು. ಮೊದಲ ಗುರು ತಾಯಿ, ತಾಯಿ ಆದ್ಮೇಲೆ ನಮ್ಗೆ ಶಿಕ್ಷಕರು, ಅನಂತರ ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ, ನಮ್ಮ ಜೀವನ ನಡೆಸಲಿಕ್ಕೆ ರೈತರು ಬೇಕು. ಅವರು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮ್ಗೆ ಹೊಟ್ಟೆ ತುಂಬಾ ಅನ್ನ ಸಿಗೋದು. ಇಲ್ಲಪ್ಪ ಅಂತ ಹೇಳಿದ್ರ ಹೊಟ್ಟಿಗೆ ಮಣ್ಣೆ ತಿನ್ನಕ್ಕಾಗುತ್ತೆ ನಾವು. ಯಾಕಂದ್ರೆ ಅವರು ಕಷ್ಟಪಟ್ಟು ಬೆಳೆದು ಅವರು ಒಂದು ದುಡ್ದಾಗ ಮಾತ್ರ ನಮ್ಮ ಹೊಟ್ಟೆಗೆ ಅನ್ನ ಸಿಗೋದು. ಹಾಗೆ ಸೈನಿಕರು ಕೂಡ ಅಷ್ಟೇ, ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಅವರು ನಮ್ಮನ್ನ ಒಂದು ಕಾಪಾಡ್ತಾ ಇದ್ದಾರೆ. ನಮ್ಮ ಭಾರತ ಮಾತೆಯನ್ನ ಕಾಪಾಡ್ತಿದ್ದಾರೆ. ನಮ್ಮ ಭಾರತ ಮಾತೆಯನ್ನ ಕಾಪಾಡಿದ್ರೆ ನಮ್ಮನ್ನೆಲ್ಲ ಕಾಪಾಡ್ದಂಗೆ. ಯಾಕಂದ್ರೆ ಅವ್ರು ಇರೋದ್ರಿಂದ ನಾವು ಇವತ್ತು ಜೀವಂತವಾಗಿ ಉಸಿರಾಡ್ತಿದ್ದೇವೆ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ರೈತರು, ಸೈನಿಕರು, ಶಿಕ್ಷಕರು, ಇವರು 3 ಜನ ಇದ್ದಾಗ ಮಾತ್ರ ನಮ್ಮ ಒಂದು ಜೀವನ ಚೆನ್ನಾಗಿ ಸಾಗೋದು. ರಮ್ಯಾ ಜೇನು ನಮಸ್ತೆ ಅಂತ ಹೇಳ್ತಿದ್ದಾರೆ. ಸೈನಿಕರಿಗೂ ಕೂಡ, ರೈತರಿಗೂ ಕೂಡ ಎಲ್ಲರಿಗೂ ನಮಸ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಶಾರ್ಟ್ ರಿಮೆಂಬರ್ ಗರ್ಡ್ ಯುವರ್ ಫೇಸ್. ದಯವಿಟ್ಟು ಬೇಗ ಬೇಗ ಕನೆಕ್ಟ್ ಆಗ್ರಿ. ಏನೋ ನಿಮ್ ಜೊತೆಗೆ ಮಾತಾಡೋಕೆ ಖುಷಿ ಆಗುತ್ತೆ. ಈ ತರ ಲೈವ್ ಬಂದೆ ಅಂದ್ರೆ ನಮ್ಮದು ಏನೇ ಪ್ರತಿಯೊಂದು ವಿಷಯವನ್ನು ನಾವು ಹಂಚ್ಕೋಬಹುದು. ಇವತ್ತು ಕಷ್ಟ ಬರ್ಲಿ ಸುಖ ಬರ್ಲಿ ಪ್ರತಿಯೊಂದು ವಿಷಯನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಒಂಥರ ಮನಸ್ಸು ಕೂಡ ಹಗುರ ಆಗಿರ್ತೈತಿ ಅಂತ ನನ್ನ ಒಂದು ಭಾವನೆ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡ್ರಿ.